ಮಲೆನಾಡಿನ ಒಂದು ಪುಟ್ಟ ಊರಿನಲ್ಲಿ ಪುಟ್ಟಕ್ಕಳ ಮನೆಯ ಅಂಗಳದಲ್ಲಿ ಹೆಮ್ಮರವಾಗಿ ನಿಂತಿತ್ತು ಬೇವಿನ ಮರ. ಅದು ಊರಿಗೆಲ್ಲ ನೆರಳು ಕೊಡುತ್ತಿತ್ತು. ಆ ಮರದ ಪೊಟರೆಯಲ್ಲಿ ಒಂದು ಅಳಿಲು ಗೂಡು ಕಟ್ಟಿತ್ತು. ಕೆಲವು ದಿನಗಳಲ್ಲಿ ಪುಟ್ಟ ಪುಟ್ಟ ಮರಿಗಳು ಹುಟ್ಟಿದವು. ಚಿಲಿಪಿಲಿ ಎನ್ನುತ್ತಿದ್ದವು. 7 ವರ್ಷದ ಪುಟ್ಟಕ್ಕಂಗೆ ಆ ಮರಿಗಳೆಂದರೆ ಪಂಚಪ್ರಾಣ. ಶಾಲೆಯಿಂದ ಬಂದ ತಕ್ಷಣ ಓಡಿ ಹೋಗಿ, ಏನ್ರೀ ಮರಿಗಳ, ಊಟ ಆಯ್ತಾ ಅಂತ ಮಾತನಾಡಿಸುತ್ತಿದ್ದಳು. ಒಂದು ದಿನ ಜೋರಾಗಿ ಮಳೆ ಗಾಳಿ ಬಂತು. ಧಡಾರಂತ ಒಂದು ದೊಡ್ಡ ಕೊಂಬೆ ಮುರಿದು ಮರದ ಪಕ್ಕದಲ್ಲಿದ್ದ ಕರೆಂಟ್ ತಂತಿ ಮೇಲೆ ಬಿತ್ತು. ಕಿಡಿ ಹೊತ್ತಿತು. ಕರೆಂಟ್ ಆಫೀಸ್ನವರು ಬಂದರು. ಇದು ಅಪಾಯ, ಇಡೀ ಮರವನ್ನೇ ಕಡಿಯಬೇಕು ಎಂದರು. ಅದನ್ನು ಕೇಳಿ ಪುಟ್ಟಕ್ಕನ ಕಣ್ಣಲ್ಲಿ ನೀರು ತುಂಬಿತು. ಪುಟ್ಟಕ್ಕ ಅಳುತ್ತಾ ಅವರ ಬಳಿ ಓಡಿ ಹೋದಳು. ಅಂಕಲ್, ಪ್ಲೀಸ್ ಕಡಿಯಬೇಡಿ. ಈ ಮರದಲ್ಲಿ ಪುಟ್ಟ ಪುಟ್ಟ ಅಳಿಲು ಮರಿಗಳಿವೆ. ಅವುಗಳಿಗೆ ಬೇರೆ ಮನೆ ಇಲ್ಲ ಎಂದು ಕೈ ಮುಗಿದಳು. ಅಪ್ಪನಿಗೆ ವಿಷಯ ತಿಳಿಯಿತು. ಅವರು ಅಧಿಕಾರಿಗಳ ಬಳಿ ಹೋಗಿ, 1 ದಿನ ಸಮಯ ಕೊಡಿ, ನಾವು ಏನಾದರೂ ದಾರಿ ಹುಡುಕುತ್ತೇವೆ ಎಂದು ಕೇಳಿಕೊಂಡರು. ಅಧಿಕಾರಿಗಳು ಒಪ್ಪಿದರು. ಮರುದಿನ ಪುಟ್ಟಕ್ಕ ಧೈರ್ಯ ತಂದುಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದಳು. ಅಂಕಲ್, ನನ್ನ ಮರದಲ್ಲಿರುವ ಅಳಿಲು ಮರಿಗಳನ್ನು ಉಳಿಸಿ ಪ್ಲೀಸ್ ಎಂದು ದುಃಖದಿಂದ ಕೇಳಿಕೊಂಡಳು. ಫಾರೆಸ್ಟ್ ಆಫೀಸರ್ ಬಂದರು. ಅವರು ಮರ ಹತ್ತಿ ಆ ಮರಿಗಳ ಸಮೇತ ಗೂಡನ್ನು ಬಹಳ ಜಾಗರೂಕತೆಯಿಂದ ತೆಗೆದು ಅದೇ ಮರದ ಗಟ್ಟಿಮುಟ್ಟಾದ ಬೇರೆ ಕೊಂಬೆಗೆ ಸುರಕ್ಷಿತವಾಗಿ ಇಟ್ಟರು. ನಂತರ ಅಪಾಯಕಾರಿ ಕೊಂಬೆಯನ್ನು ಮಾತ್ರ ಕತ್ತರಿಸಿದರು. ಮರವೂ ಉಳಿಯಿತು, ಮರಿಗಳೂ ಉಳಿದವು. ಪುಟ್ಟಕ್ಕನ ಮುಖದಲ್ಲಿ ದೊಡ್ಡ ನಗು ಅರಳಿತು. ಅವಳ ಧೈರ್ಯಕ್ಕೆ ಜಯ ಸಿಕ್ಕಿತು. 3 ತಿಂಗಳು ಕಳೆಯಿತು. ಸಂಜೆಯ ಬಂಗಾರದ ಬಿಸಿಲು. ಪುಟ್ಟಕ್ಕ ರಂಗೋಲಿ ಹಾಕಿದ ಬಾಗಿಲಲ್ಲಿ ಖುಷಿಯಿಂದ ಕೂತಿದ್ದಾಳೆ. ಅಮ್ಮ ಅಳಿಲು ಮತ್ತು ದೊಡ್ಡದಾದ 2 ಮರಿ ಅಳಿಲುಗಳು ಅಂಗಳದಲ್ಲಿ ಆಟವಾಡುತ್ತಾ ಅವಳನ್ನೇ ನೋಡುತ್ತಿದೆ. ಮಾತಿಲ್ಲದ ಧನ್ಯವಾದ ಹೇಳುವಂತಿದೆ.